2025ರ ವಿಶ್ವ ಪರಿಸರ ದಿನದ ಘೋಷವಾಕ್ಯ ಪ್ಲಾಸ್ಟಿಕ್ ಮಾಲಿನ್ಯವನ್ನು ಸೋಲಿಸಿ ಅಥವಾ ಪ್ಲಾಸ್ಟಿಕ್ ಮಾಲಿನ್ಯ ಮುಕ್ತತೆ. ಪೀಠಿಕೆ ಪ್ರಕೃತಿಯ ಬೆಡಗು ಮತ್ತು ಅದರ ಸಂಪತ್ತುಗಳ ಸಂರಕ್ಷಣೆಯು ನಮ್ಮ ಪ್ರತಿಯೊಬ್ಬರ ಜವಾಬ್ದಾರಿ. ಆಧುನಿಕ ಜೀವನ ಶೈಲಿಯಲ್ಲಿ ಅನುಕೂಲಕ್ಕಾಗಿ ನಾವು ಬಳಸುತ್ತಿರುವ ಪ್ಲಾಸ್ಟಿಕ್ ಈಗ ಮಾನವನಿಗೆ ಮಾರಕವಾಗುತ್ತಿದೆ. ದಿನದಿಂದ ದಿನಕ್ಕೆ ಪ್ಲಾಸ್ಟಿಕ್ ಬಳಕೆ ಹೆಚ್ಚಾಗಿ ಇದು ಪರಿಸರದಲ್ಲಿ ದೀರ್ಘಕಾಲ ಉಳಿದು ಮಾಲಿನ್ಯವನ್ನುಂಟು ಮಾಡುತ್ತಿದೆ. ಈ ತಾತ್ವಿಕವಾಗಿ ಅನುಕೂಲಕರವಾದ ಪದಾರ್ಥ ಈಗ ಭೂಮಿ, ಜಲ, ವಾಯು ಹಾಗೂ ಜೀವಜಾಲಗಳಿಗೂ ಅಪಾಯಕಾರಿಯಾಗಿ ಮಾರ್ಪಟ್ಟಿದೆ. ಆದ್ದರಿಂದ ಪ್ಲಾಸ್ಟಿಕ್ ಮಾಲಿನ್ಯ ಮುಕ್ತ ಸಮಾಜವೊಂದು ನಮ್ಮ ಮುಂದಿನ ತಲೆಮಾರಿಗೆ ಆರೋಗ್ಯಕರ ಜೀವನವನ್ನು ನೀಡಲು ಅತ್ಯಗತ್ಯವಾಗಿದೆ. ಪ್ಲಾಸ್ಟಿಕ್ ಮಾಲಿನ್ಯ ವ್ಯಾಖ್ಯಾನ. ಪ್ಲಾಸ್ಟಿಕ್ ಮಾಲಿನ್ಯ ಎಂದರೆ ಪ್ಲಾಸ್ಟಿಕ್ ತಯಾರಿಕೆಯಲ್ಲಿ ಬಳಸುವ ಪದಾರ್ಥಗಳು ಪರಿಸರದಲ್ಲಿ ಸಂಗ್ರಹವಾಗಿ ಅವುಗಳು ವಿಘಟನೆಯಾಗದೆ ಪ್ರಕೃತಿಯ ತ್ಯಾಜ್ಯ ವ್ಯವಸ್ಥೆಗೆ ತೊಂದರೆ ಉಂಟುಮಾಡುವುದು. ಇದು ವಿವಿಧ ರೀತಿಯ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ. ಪ್ಲಾಸ್ಟಿಕ್ ಸಂಗ್ರಹವಾದ ನದಿಗಳು, ಸಮುದ್ರಗಳು, ಜಾಗೃತಿಗಳು, ಅರಣ್ಯ ಪ್ರದೇಶಗಳು, ಹವಾಮಾನ ಪರಿಸ್ಥಿತಿಗಳು ಹಾಳಾಗುತ್ತವೆ. ಇದು ಪ್ಲಾಸ್ಟಿಕ್ ಉಪಯೋಗದ ಅನಿಯಂತ್ರಿತ ಮತ್ತು ಜವಾಬ್ದಾರಿಯಿಲ್ಲದ ಬಳಕೆಯ ಫಲವಾಗಿದೆ. ಪ್ಲಾಸ್ಟಿಕ್ ಮಾಲಿನ್ಯದ ಕಾರಣಗಳು. 1. ತಡೆಯಿಲ್ಲದ ಪ್ಲಾಸ್ಟಿಕ್ ಬಳಕೆ. ದಿನಸರಿ ಜೀವನದಲ್ಲಿ ಪ್ಲಾಸ್ಟಿಕ್ ಚೀಲಗಳು, ಬಾಟಲ್ಗಳು, ಪ್ಯಾಕಿಂಗ್ ಸಾಮಗ್ರಿಗಳು ಮುಂತಾದವುಗಳ ಹೆಚ್ಚಿನ ಬಳಕೆ. 2. ಪುನರ್ಚಕ್ರಿಯೆಯ ಕೊರತೆ. ಬಳಸಿ ಬಿಸಾಡಿದ ಪ್ಲಾಸ್ಟಿಕ್ ಅನ್ನು ಮರುಬಳಕೆ ಮಾಡಲು ಸರಿಯಾದ ವ್ಯವಸ್ಥೆ ಇಲ್ಲದಿರುವುದು. 3. ಜಾಗೃತಿ ಕೊರತೆ. ಸಾರ್ವಜನಿಕರಲ್ಲಿ ಪ್ಲಾಸ್ಟಿಕ್ ಮಾಲಿನ್ಯದ ಅಪಾಯಗಳ ಬಗ್ಗೆ ಅರಿವಿಲ್ಲದಿರುವುದು. 4. ಮುರಿಯದ ನಡವಳಿಕೆ. ಜನರು ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಎಲ್ಲಿ ಬೇಕಾದರೂ ಬಿಸಾಡುತ್ತಾರೆ. ಇದು ನದಿಗಳು, ರಸ್ತೆಗಳು, ಅರಣ್ಯ ಪ್ರದೇಶಗಳಲ್ಲಿ ಸಂಗ್ರಹವಾಗಿ ಮಾಲಿನ್ಯ ಉಂಟುಮಾಡುತ್ತದೆ. 5. ಅಧಿಕ ಉತ್ಪಾದನೆ. ಕೈಗಾರಿಕಾ ಮಟ್ಟದಲ್ಲಿ ಪ್ಲಾಸ್ಟಿಕ್ ಉತ್ಪಾದನೆಯು ನಿರಂತರವಾಗಿ ಹೆಚ್ಚುತ್ತಿದೆ. 6. ಕಾನೂನುಗಳ ದುರ್ಬಲ ಜಾರಿಗೆ. ಪ್ಲಾಸ್ಟಿಕ್ ನಿಯಂತ್ರಣ ಸಂಬಂಧಿತ ಕಾನೂನುಗಳ ಅನುಷ್ಠಾನದಲ್ಲಿ ಕಠಿಣತೆ ಇಲ್ಲದಿರುವುದು. ಪ್ಲಾಸ್ಟಿಕ್ ಮಾಲಿನ್ಯದ ಪರಿಣಾಮಗಳು. 1. ಪರಿಸರದ ಮೇಲೆ ಪರಿಣಾಮ. ಭೂಮಿಯ ಹಾನಿ. ಪ್ಲಾಸ್ಟಿಕ್ ಸಾವಿರಾರು ವರ್ಷಗಳೂ ಕೂಡ ನೆಲದಲ್ಲಿ ನಾಶವಾಗದೆ ಉಳಿಯುತ್ತದೆ. ಇದರಿಂದ ಭೂಮಿ ಫಲವತ್ತತೆ ಕಳೆದುಕೊಳ್ಳುತ್ತದೆ. ಜಲ ಮಾಲಿನ್ಯ. ನದಿಗಳು, ಕೆರೆಗಳು ಮತ್ತು ಸಮುದ್ರಗಳಲ್ಲಿ ಪ್ಲಾಸ್ಟಿಕ್ ತ್ಯಾಜ್ಯ ಬಿಸಾಡಲಾಗುತ್ತಿದೆ. ಇದು ನೀರಿನ ಗುಣಮಟ್ಟವನ್ನು ಕೆಡಿಸುತ್ತದೆ. ವಾಯು ಮಾಲಿನ್ಯ. ಪ್ಲಾಸ್ಟಿಕ್ ನಾಶಗೊಳಿಸಲು ಅದನ್ನು ಸುಡುವುದು ಸಾಮಾನ್ಯವಾಗಿದೆ. ಇದು ವಿಷಕಾರಿ ಅನಿಲಗಳನ್ನು ಬಿಡುಗಡೆ ಮಾಡುತ್ತದೆ. 2. ಮನುಷ್ಯರ ಮೇಲೆ ಪರಿಣಾಮ. ಪ್ಲಾಸ್ಟಿಕ್ನಲ್ಲಿ ಹಾನಿಕರ ರಾಸಾಯನಿಕಗಳು ಇರುತ್ತವೆ. ಇದು ಆಹಾರ ಮತ್ತು ನೀರಿನಲ್ಲಿ ಮಿಶ್ರಣಗೊಂಡು ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ. ಪ್ಲಾಸ್ಟಿಕ್ ಕಣಗಳು, ಮೈಕ್ರೋಪ್ಲಾಸ್ಟಿಕ್ಸ್, ನಮ್ಮ ಆಹಾರ ಸರಪಳಿಯಲ್ಲಿ ಸೇರುವ ಮೂಲಕ ಕ್ಯಾನ್ಸರ್, ಹಾರ್ಮೋನಲ್ ಅಸಮತೋಲನ, ನಿಧಾನ ರೋಗಗಳಿಗೆ ಕಾರಣವಾಗುತ್ತವೆ. 3. ವನ್ಯಜೀವಿಗಳ ಮೇಲೆ ಪರಿಣಾಮ. ಪ್ಲಾಸ್ಟಿಕ್ ತಿನ್ನಿದ ಪ್ರಾಣಿಗಳು ಸಾವಿಗೆ ಒಳಗಾಗುತ್ತವೆ. ತೊಯ್ದು ಹೋಗಿದ ಪ್ಲಾಸ್ಟಿಕ್ ಸಮುದ್ರದ ಜೀವಿಗಳಿಗೆ ಮಾರಕವಾಗುತ್ತದೆ. ಮೀನುಗಳು, ಕಕ್ಕುಸರುಗಳು, ಹಕ್ಕಿಗಳು ಮುಂತಾದವುಗಳು ಪ್ಲಾಸ್ಟಿಕ್ ತಿನ್ನಿ ಅಥವಾ ಅದರೊಳಗೆ ಸಿಕ್ಕಿ ಜೀವಹಾನಿಗೆ ಒಳಗಾಗುತ್ತವೆ. ಪ್ಲಾಸ್ಟಿಕ್ ಮಾಲಿನ್ಯದ ಪರಿಹಾರಗಳು. 1. ಪುನರ್ ಉಪಯೋಗ ಮತ್ತು ಮರುಬಳಕೆ. ಪ್ಲಾಸ್ಟಿಕ್ನ್ನು ಪುನರ್ಚಕ್ರಿಯೆಗೊಳಿಸಿ ಮರುಬಳಕೆ ಮಾಡುವ ವಿಧಾನಗಳು ಜಾರಿಗೆ ಬರಬೇಕು. ಬಸರಿಯಾಗಿ ಜಮೆ ಮಾಡಿದ್ದು ಮರು ಉತ್ಪಾದನೆಗೆ ಅನುಕೂಲವಾಗುವಂತೆ ಕ್ರಮವಹಿಸಬೇಕು. 2. ಪರ್ಯಾಯ ಪದಾರ್ಥಗಳ ಬಳಕೆ. ಬಟ್ಟೆ ಚೀಲಗಳು, ಕಾಗದದ ಪ್ಯಾಕ್, ಕಬ್ಬಿನ ಅಥವಾ ಮಣ್ಣಿನ ಬಾಟಲ್ಗಳನ್ನು ಬಳಸುವಂತೆ ಪ್ರೋತ್ಸಾಹ ನೀಡಬೇಕು. 3. ಸಾರ್ವಜನಿಕ ಜಾಗೃತಿ. ಪ್ಲಾಸ್ಟಿಕ್ ಮಾಲಿನ್ಯ ಕುರಿತು ಶಾಲಾ ಕಾಲೇಜುಗಳಲ್ಲಿ, ಸಾಮಾಜಿಕ ವೇದಿಕೆಯಲ್ಲಿ ಜಾಗೃತಿ ಕಾರ್ಯಕ್ರಮಗಳು ಜರುಗಬೇಕು. ಸಾಮಾಜಿಕ ಮಾಧ್ಯಮಗಳಲ್ಲಿ ಅಭಿಯಾನಗಳ ಮೂಲಕ ಜನರ ಚಿಂತನೆ ಬದಲಿಸಬೇಕು. 4. ಸರ್ಕಾರಿ ನಿಯಂತ್ರಣ. ಒಂದು ಬಾರಿ ಬಳಕೆಯ ಪ್ಲಾಸ್ಟಿಕ್ ಪದ್ಧತಿಯ ನಿಷೇಧ. ಪ್ಲಾಸ್ಟಿಕ್ ಉತ್ಪಾದನಾ ಕಂಪನಿಗಳ ಮೇಲೆ ಕಟ್ಟುನಿಟ್ಟಿನ ನಿಯಂತ್ರಣ. ಕಸ ನಿರ್ವಹಣೆಗೆ ಕಟ್ಟುನಿಟ್ಟಾದ ಕ್ರಮಗಳು. 5. ಪರಿಸರ ಸ್ನೇಹಿ ಅಭಿಯಾನಗಳು. ಪ್ಲಾಸ್ಟಿಕ್ ಮುಕ್ತ ಗ್ರಾಮ, ಪ್ಲಾಸ್ಟಿಕ್ ಮುಕ್ತ ಶಾಲೆ ಎನ್ನುವಂಥ ಕೆಲಸಗಳು ನಡೆಯಬೇಕು. ಸ್ವಚ್ಛ ಭಾರತ್ ಪರಿಸರ ದಿನದ ಸಂದರ್ಭದಲ್ಲಿ ಪ್ಲಾಸ್ಟಿಕ್ ವಿರೋಧಿ ಅಭಿಯಾನಗಳನ್ನು ಸಂಘಟನೆಗಳು ಕೈಗೊಳ್ಳಬೇಕು. ಉಪಸಂಹಾರ.
ಪ್ಲಾಸ್ಟಿಕ್ ಮಾಲಿನ್ಯ ಮಾನವ, ಪ್ರಾಣಿ ಹಾಗೂ ಪರಿಸರದ ಸಾಮೂಹಿಕ ಶತ್ರುವಾಗಿದೆ. ಇದನ್ನು ತಡೆಗಟ್ಟುವಲ್ಲಿ ಪ್ರತಿಯೊಬ್ಬ ನಾಗರಿಕನು ತಮ್ಮ ಪಾತ್ರವನ್ನು ನಿರ್ವಹಿಸಬೇಕು. ಸರ್ಕಾರ, ಸಂಸ್ಥೆಗಳು ಹಾಗೂ ಸಾರ್ವಜನಿಕರು ಕೈಜೋಡಿಸಿ ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಬೇಕು. ನಾವು ಇಂದು ಕ್ರಮ ತೆಗೆದುಕೊಳ್ಳದಿದ್ದರೆ ನಾಳೆ ತಲೆಮಾರಿಗೆ ಬಾಧೆಯು ಹೇರಲಾಗುವುದು. ಆದ್ದರಿಂದ ಇಂದೇ ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡಿ ಪರಿಸರ ಸ್ನೇಹಿಯಾಗೋಣ. ಪ್ಲಾಸ್ಟಿಕ್ ಮುಕ್ತ ಸಮಾಜ ನಿರ್ಮಾಣಕ್ಕೆ ನಾವು ಶ್ರಮಿಸೋಣ.